ಒಂದಿಷ್ಟು ಹತ್ತಿರದ ಹಳ್ಳಿಯಲ್ಲಿ ಜಯಂತ್ ಎಂಬ ಹುಡುಗನಿದ್ದ. ಅವನ ಮನೆಯ ಪರಿಸ್ಥಿತಿ ಬಹಳ ಬಡತನದಲ್ಲಿತ್ತು. ಬಡಮನೆಯ ಮಕ್ಕಳಂತೆ ಅವನಿಗೂ ಶಾಲೆಗೆ ಹೋಗೋ ಅವಕಾಶ ಕಡಿಮೆ. ಆದರೆ ಒಂದು ವಿಶಿಷ್ಟತೆ ಅವನಿಗೆ ಇತ್ತು. ಅವನು ಕಲಿಯಬೇಕೆಂಬ ಹಸಿವು. ಪ್ರತಿದಿನ ಶಾಲೆ ಮುಗಿದ ಮೇಲೆ ಅಪ್ಪಟ ಹತ್ತಿರದ ದೊಡ್ಡ ಅರಣ್ಯದಲ್ಲಿ ಒಂದು ಹಳೆಯ ಮರದ ತಳಿಯಲ್ಲಿ ಕುಳಿತುಕೊಂಡು ಪಾಠವನ್ನ ಓದುತ್ತಿದ್ದ. ಅಲ್ಲಿ ವಿದ್ಯುತ್ ಇರಲಿಲ್ಲ, ಬೆಳಕಿನಲ್ಲೂ ಸವಾಲು ಇದ್ದುದರಿಂದ ಅವನು ಚಂದ್ರನ ಬೆಳಕಿನಲ್ಲಿ ಓದುವ ಅಭ್ಯಾಸವಿಟ್ಟ. ಒಂದು ದಿನ ಶಿಕ್ಷಕ ತನಗೆ ದಾರಿ ತಪ್ಪಿ ಆ ಅರಣ್ಯದಲ್ಲಿ ಸಾಗುತ್ತಿದ್ದಾಗ ಜಯಂತನನ್ನು ಆ ಮರದ ತಳಿಯಲ್ಲಿ ಪುಸ್ತಕವೊಂದನ್ನು ಓದುತ್ತಿದ್ದನು ನೋಡಿ ಬೆರಗಾಗಿ ನಿಂತರು. ಅವರು ಕೇಳಿದರು, ಇಲ್ಲಿ ಏಕೆ ಓದುತ್ತಿದ್ದೀಯಾ? ಜಯಂತ್ ಹೇಳಿದ, ನಮ್ಮ ಮನೆಯಲ್ಲಿ ಬೆಳಕು ಇಲ್ಲ, ಆದರೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಇಟ್ಟುಕೊಂಡಿದ್ದೇನೆ. ಚಂದ್ರನ ಬೆಳಕಿನಲ್ಲಿ ಓದಿದರೂ ಓದುವೆ. ಶಿಕ್ಷಕನು ಅದನ್ನು ಕೇಳಿ ಹೃದಯದಿಂದ ಸ್ಪಂದಿಸಿದರು. ಅವನ ಶಿಕ್ಷಣದ ಹೊಣೆ ಹೊತ್ತರು. ಶಾಲೆಯವರೆಗೂ ಅದನ್ನು ತಿಳಿಸಿ ಧನಸಹಾಯ ಪಡೆದು ಜಯಂತನನ್ನು ವಿದ್ಯಾಭ್ಯಾಸದಲ್ಲಿ ಉತ್ತೇಜಿಸಿದರು. ವರ್ಷಗಳ ನಂತರ ಅದೇ ಹಳ್ಳಿಗೆ ಒಬ್ಬ ಉಚಿತ ಚಿಕಿತ್ಸೆ ನೀಡುವ ವೈದ್ಯ ಬಂದರು. ಎಲ್ಲರೂ ಅವರು ಯಾರು ಅಂತ ತೀವ್ರ ಕುತೂಹಲದಿಂದ ನೋಡುತ್ತಿದ್ದಾಗ ಅವರು ಹೇಳಿದರು, ನಾನು ಇದೇ ಹಳ್ಳಿಯ ಜಯಂತ್. ನಾನು ಮರದ ತಳಿಯಲ್ಲಿ ಚಂದ್ರನ ಬೆಳಕಿನಲ್ಲಿ ಓದಿದ ಹುಡುಗನು. ಈಗ ನಾನು ಈ ಹಳ್ಳಿಗೆ ಪುನಃ ಬಂದಿದ್ದೇನೆ, ನನ್ನ ಬೆಳಕನ್ನು ಇತರರಿಗೆ ಹರಡುವುದಕ್ಕಾಗಿ. ಪಾಠ: ಸಾಧನೆಗೆ ಸಂಪತ್ತು ಬೇಕಿಲ್ಲ, ಅದಕ್ಕಾಗಿ ಬೇಕು ಕನಸು, ಪರಿಶ್ರಮ ಮತ್ತು ಆತ್ಮವಿಶ್ವಾಸ.